ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಮಂತ್ರಾಲಯಕ್ಕೆ ಹೋದಾಗ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಹೇಗೆ ಮಾಡಬೇಕು, ಅದಕ್ಕೆ ಒಂದು ಕ್ರಮ ಇರುತ್ತಲ್ವ. ಆ ಕ್ರಮ ಹೇಗೆ, ಯಾವ ರೀತಿ ನಾವು ರಾಘವೇಂದ್ರ ಸ್ವಾಮಿಗಳಿಗೆ ಸೇವೆಯನ್ನು ಮಾಡಿದರೆ ಅತ್ಯಂತ ಪ್ರಿಯ ಆಗ್ತಾರೆ ರಾಯರು, ಅಥವಾ ನಮಗೆ ರಾಯರು ಬೇಗ ಅನುಗ್ರಹವನ್ನು ಮಾಡ್ತಾರೆ ಅನ್ನುವಂತಹ ಕನ್ಫ್ಯೂಷನು ಎಲ್ಲರಿಗೂ ಕೂಡ ಇರುತ್ತೆ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಸೇವಾ ಕ್ರಮ ಹೇಗೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಶ್ರೀ ರಾಯರ ಸೇವೆಯನ್ನು ಮಂತ್ರಾಲಯದಲ್ಲಿ ಮಾಡಿದರೆ ಹೆಚ್ಚು ಫಲ ಅಂತ ಹೇಳ್ತಾರೆ. ಈ ಶಾಸ್ತ್ರಗಳಲ್ಲೆಲ್ಲ ಹೇಳಿರ್ತಕ್ಕಂತಹ ವಿಚಾರ ಏನು ಅಂತಂದರೆ, ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರ, ಹೆಜ್ಜೆ ನಮಸ್ಕಾರ, ಉರುಳು ಸೇವೆ ಮುಂತಾದ ದೈಹಿಕ ಸೇವೆಗಳು ಮುಖ್ಯವಾದದ್ದು. ಇವರಿಗೆ ಇದು ಪ್ರಿಯ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂತಹ ವಿಚಾರ ಏನು ಅಂತಂದರೆ, ಈ ಉರುಳು ಸೇವೆ ಅಂತಕ್ಕಂಥದ್ದು ಮಹಿಳೆಯರಿಗೆ ನಿಷೇಧ. ಸ್ತೋತ್ರ, ಪಠಣ, ಪಾರಾಯಣ, ಭಜನೆ ರಾಯರಿಗೆ ಮಾನಸಿಕವಾಗಿ ಪ್ರಿಯವಾದಂತಹ ಸೇವೆಗಳು. ಅಂದರೆ ದೈಹಿಕವಾಗಿ ಹೆಜ್ಜೆ ನಮಸ್ಕಾರ, ಪ್ರದಕ್ಷಿಣೆ, ಉರುಳು ಸೇವೆ ಇವು ಪ್ರಿಯ. ಆದರೆ ಮಾನಸಿಕವಾಗಿ ಪಠಣೆ ಮಾಡೋದು, ಪಾರಾಯಣ ಮಾಡೋದು, ಭಜನೆ ಮಾಡೋದು ರಾಯರಿಗೆ ಅತ್ಯಂತ ಪ್ರಿಯವಾದಂತಹ ಸೇವೆಗಳಾಗಿರ್ತವೆ. ಇನ್ನು ಈ ಸೇವೆ ಆದ ನಂತರದಲ್ಲಿ ಮಂತ್ರಾಲಯದ ಮಠದ ಕಚೇರಿಯಲ್ಲಿ ಮಾಡ್ತಕ್ಕಂತಹ ಸಂಕಲ್ಪ ಅಥವಾ ಸೇವಾ ಕ್ರಮ ಯಾವ ರೀತಿ ಅಂತ ತಿಳಿಯೋದಾದರೆ, ಈ ಮಂತ್ರಾಲಯ ಮಠದ ಕಚೇರಿಯಲ್ಲಿ ಸಂಕಲ್ಪ ರಶೀದಿಯನ್ನು ಇರಿಸ್ಕೊಂಡು 2 ತೆಂಗಿನಕಾಯಿ, ತಾಂಬೂಲ, ದಕ್ಷಿಣೆಯನ್ನು ನೀಡಿ 5, 10, 14, 28, 54, 108 ಪ್ರದಕ್ಷಿಣೆಗಳನ್ನು 1, 3, 5, 7, 14, 21, 42, 48 ಈ ಸಂಖ್ಯೆಯ ದಿನಗಳಲ್ಲಿ ನಿಮಗೆ ಅನುಕೂಲವೆನಿಸುವ ದಿನಗಳನ್ನು ಸಂಕಲ್ಪಿಸಿ ಗೋತ್ರ, ನಕ್ಷತ್ರ, ಹೆಸರುಗಳನ್ನು ಹೇಳಬೇಕು. ಗೌಪ್ಯವಲ್ಲದೆ ಇದ್ದರೆ ಸಂಕಲ್ಪದ ಕಾರಣವನ್ನು ಕೂಡ ಆ ಒಂದು ಕಚೇರಿಯಲ್ಲಿ ಹೇಳ್ಬೋದು, ಇಲ್ಲ ನಿಮ್ಮ ಮನಸ್ಸಿನಲ್ಲೇ ಹೇಳ್ಕೊಬೋದು. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಎಷ್ಟು ಪ್ರದಕ್ಷಿಣೆ ಯಾವ ಸಂಖ್ಯೆಯ ದಿನಗಳಲ್ಲಿ ಅನ್ನೋದನ್ನು ಮತ್ತೆ ಪುನಃ ಹೋಗಿ ವಿಡಿಯೋವನ್ನು ಯೂಸ್ ಮಾಡಿಬಿಟ್ಟು ಹಿಂದೆ ಹೋಗಿ ತಿಳ್ಕೊಳ್ಳಿ. ಆ ದಿನಗಳಲ್ಲಿ, ಆ ಸಂಖ್ಯೆಯ ದಿನಗಳಲ್ಲಿ ಅಂತಹ ಪ್ರದಕ್ಷಿಣೆಗಳನ್ನು ಹಾಕಿ ನಿಮ್ಮ ಸಂಕಲ್ಪವನ್ನು ಹೇಳಬೇಕು. ಬೃಂದಾವನದ 4 ದಿಕ್ಕುಗಳಲ್ಲಿ ಶ್ರೀರಾಮ, ನರಹರಿ, ಕೃಷ್ಣ, ವೇದವ್ಯಾಸರು ಉಪಸ್ಥಿತರಿದ್ದಾರೆ ಅನ್ನುವಂತಹ ಕಾರಣಕ್ಕೆ 4 ದಿಕ್ಕು ಇರುತ್ತಲ್ವ, ಬೃಂದಾವನದ 4 ದಿಕ್ಕುಗಳಲ್ಲಿ ಬಲಬದಿಯಲ್ಲಿ ನಿಂತ್ಕೊಂಡು ನೀವು ನಮಸ್ಕಾರವನ್ನು ಮಾಡಬೇಕಾಗುತ್ತೆ. ಅಂದರೆ ಇವಾಗ ಬೃಂದಾವನದಲ್ಲಿ 4 ಭಾಗಗಳು ಬರುತ್ತೆ, ಅಂದರೆ 4 ಮೂಲೆಗಳು ಬರುತ್ತಲ್ವ, ಆ ಮೂಲೆಗಳ ಬಲಭಾಗಕ್ಕೆ ನಿಂತ್ಕೋಬೇಕಾಗುತ್ತೆ. ಬಲಭಾಗಕ್ಕೆ ನಿಂತ್ಕೊಂಡು ನೀವು ನಮಸ್ಕಾರವನ್ನು ಮಾಡಬೇಕಾಗುತ್ತೆ. 2 ಕೈಯನ್ನು ಜೋಡಿಸಿ ರಾಯರ ಸ್ಮರಣೆಯನ್ನು, ಅಂದರೆ ನಾಮಸ್ಮರಣೆಯನ್ನು ಮಾಡ್ತಾ ಹಾಡಿನೊಂದಿಗೆ ಪ್ರತಿ ಪ್ರದಕ್ಷಿಣೆಯ ಕೊನೆಯಲ್ಲಿ ಬೃಂದಾವನವನ್ನು ನೋಡಿ ನಮಸ್ಕಾರವನ್ನು ಮಾಡಬೇಕಾಗುತ್ತೆ. ಅಂದರೆ ನೀವು ಪ್ರತಿ ಸಾರಿನೂ ಕೈಯನ್ನು ಜೋಡಿಸ್ಬಿಟ್ಟು ಹೀಗೆ ಒಂದು ಸುತ್ತು ಹೋಗಿ ಬಂದು ಮುಂದೆ ಬೃಂದಾವನದ ಮುಂದೆ ಬಂದು ನಿಂತ್ಕೊಳ್ತೀರಲ್ವ, ಅಲ್ಲಿ ನೀವು ಬೃಂದಾವನವನ್ನು ನೋಡಿ ನಮಸ್ಕಾರವನ್ನು ಮಾಡಬೇಕಾಗುತ್ತೆ. ಸಂಕಲ್ಪ ಮಾಡಿದ ಬಳಿಕ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಬಿಟ್ಟು ಊರಿಗೆ ಹೋಗಬಾರ್ದು. ಈ ಸಂಕಲ್ಪವನ್ನು ಮಾಡಿದ ತಕ್ಷಣ ನೀವು ಪ್ರದಕ್ಷಿಣೆ ಮಾಡ್ದಿರಾ, ನಮಸ್ಕಾರಗಳನ್ನು ಮಾಡ್ದಿರಾ ಊರಿಗೆ ಹಿಂತಿರುಗೋಕ್ಕೆ ಹೋಗಬಾರ್ದು. ಈಗೆಲ್ಲ ಗೊತ್ತಿದೆ ಅಲ್ವಾ, ಈಗ ಹೋಗೋಕ್ಕಿಂತ ಮುಂಚೆನೇ ಬರೋ ಟಿಕೆಟನ್ನು ಕೂಡ ಬುಕ್ ಮಾಡ್ಕೊಂಡಿರ್ತಾರೆ. ಹಾಗೆಲ್ಲ ಮಾಡಬಾರ್ದು. ರಾಯರ ಸಂಕಲ್ಪವನ್ನು ಮಾಡಿದ ತಕ್ಷಣ ನೀವು ವಾಪಸ್ ಬರಲೇಬಾರ್ದು. ರಾಯರ ಸ್ತೋತ್ರವನ್ನು ನಿತ್ಯವೂ ಕೂಡ 108, 54, 28 ಹೀಗೆ ಯಾವುದೇ ಸಂಖ್ಯೆಯಲ್ಲಿ ನೀವು ಅದನ್ನು ಪಠಣೆಯನ್ನು ಮಾಡಬಹುದು. ರಾಯರ ಸ್ತೋತ್ರವನ್ನು ನೀವು ಪಠಣೆಯನ್ನು ಮಾಡಬಹುದು. ಈ ಸೇವೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಭೋಗದ ಚಿಂತೆಗಳನ್ನು ಬಿಟ್ಟು ವ್ರತ ಅನುಷ್ಠಾನವನ್ನು ಪಾಲಿಸಬೇಕಾಗುತ್ತೆ. ಯಾವುದೇ ಆಯುಷು, ಐಶ್ವರ್ಯ, ಯೋಗ, ಭೋಗ, ಕಾಮ, ಕ್ರೋಧ, ಮದ, ಮೋಹ, ಮಾಶ್ಚರ್ಯ ಇಂಥ ಎಲ್ಲ ಚಿಂತೆಗಳನ್ನು ಬಿಟ್ಟು ನೀವು ವ್ರತವನ್ನು ಪಾಲಿಸಬೇಕಾಗುತ್ತೆ. ಸೇವಾರಂಭದಲ್ಲಿಟ್ಟಂತಹ ಫಲವನ್ನು ಅರ್ಚಕರಿಂದ ಪಡೆದು ಅವರ ಸೂಚನೆಯಂತೆ ಮುಂದುವರಿಬೇಕು. ನಂತರ ನೀವು ಸೇವೆಯ ಆರಂಭದಲ್ಲಿ ಇಡ್ತಕ್ಕಂತಹ ಫಲ ಹಣ್ಣುಗಳನ್ನು ಆ ಅರ್ಚಕರು ಏನು ಹೇಳ್ತಾರಲ್ವ, ಆ ಸೂಚನೆಯನ್ನು ಮುಂದೆ ನೀವು ಒರೆಸ್ಬೇಕಾಗುತ್ತೆ ಅಥವಾ ಮುಂದುವರಿಬೇಕಾಗುತ್ತೆ ಅವ್ರ ಸೂಚನೆಯಂತೆ. ಸೇವಾವಧಿಯಲ್ಲಿ ಸ್ವಪ್ನ ಸೂಚನೆಯಾದರೆ ಸಮರ್ಥರಿಂದ ಅರ್ಥವನ್ನು ತಿಳ್ಕೊಬೇಕಾಗುತ್ತೆ. ಈ ಸೇವೆಯನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಿಮಗೆ ಏನಾದರೂ ಕನಸು ಥರ ಅಥವಾ ಏನಾದರೂ ಸೂಚನೆ ಬಿತ್ತು ಅನ್ನೋದಾದರೆ ಅದನ್ನು ಅಲ್ಲಿ ಸಮರ್ಥರಿಂದ ಅರ್ಥವನ್ನು ತಿಳ್ಕೊಂಡು ಬರಬೇಕಾಗುತ್ತೆ. ಇದು
ಸೇವಾ ನಿಯಮ ಆಗಿರುತ್ತೆ. ಮಂತ್ರಾಲಯಕ್ಕೆ ನೀವು ಹೋದಾಗ ಖಂಡಿತವಾಗ್ಲೂ ಈ ರೀತಿ ನಮಸ್ಕಾರಗಳು, ಈ ರೀತಿ ಸೇವೆಯನ್ನು ಮಾಡಿದರೆ ರಾಯರಿಗೆ ಪ್ರಿಯವಾಗುತ್ತೆ. ಹಾಗೂ ನೀವು ಮಂತ್ರಾಲಯದ ಮಠಕ್ಕೆ ಹೋಗಿ ಕೂಡ ಸಾರ್ಥಕ ಆಗುತ್ತೆ. ಇದು ರಾಯರ ಮಠದಲ್ಲಿ ಮಾಡ್ತಕ್ಕಂತಹ ರಾಘವೇಂದ್ರ ಸ್ವಾಮಿ ಅವರ ಸೇವಾ ಕ್ರಮವಾಗಿರುತ್ತೆ.